ವಿಶೇಷವಾಗಿ ನಾವು ಈ ಬಾರಿ ಕಳೆದ ವರ್ಷ 2 ಸೆಂಟರ್ಗಳಲ್ಲಿ ಜನಿವಾರವನ್ನ ಬಿಚ್ಚಿಸಿದ್ರು. ಆಕ್ಚುಲಿ ಅದು ನಮ್ಮ ವಸ್ತ್ರ ಸಮಿತಿನಲ್ಲಿ ಬಿಚ್ಚಿಸ್ಬೇಕು ಅಂತ ಇರಲಿಲ್ಲ ಅಂತೇಳಿ ತಮಗೆಲ್ಲ ಗೊತ್ತು. ಸ್ವಲ್ಪ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅಂತ, ಗೊಂದಲ ಆಯಿತು ಅಂತ. ಅದಕ್ಕೇನೆ ನಾವು ಈ ಸರಿ ಏನ್ ಮಾಡಿದೀವಿ, ನಮ್ಮ 745 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ವಸ್ತ್ರ ಸಂಹಿತೆ ಅಧಿಕಾರಿ ಅಂತೇಳಿ ನಾವು ಅಪಾಯಿಂಟ್ ಮಾಡಿದೀವಿ. ಅವರಿಗೆ 2 ಬಾರಿ ನಾವು ತರಬೇತಿಯನ್ನ ನೀಡಿದೀವಿ. ವಸ್ತ್ರ ಸಂಹಿತೆ ಅಂದ್ರೆ ಏನು ವಿದ್ಯಾರ್ಥಿಗಳು ಹಾಕಿಕೊಂಡು ಬರಬೇಕು, ಯಾವುದು ನಿಷೇಧ. ಹಾಗಾಗಿ ಈ ಸರಿ ಅದು ಯಾವುದೇ ರೀತಿ ಗೊಂದಲ ಆಗಲ್ಲ. ನಮ್ದು ಸಿಂಪಲ್ ವಸ್ತ್ರ ಸಂಹಿತೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರುವಂತಹ ನೀವು ಡ್ರೆಸ್ ಅನ್ನು ಹಾಕೊಂಡು ಬನ್ನಿ ಎನ್ನುವಂಥದ್ದು ಅಷ್ಟೇನೆ. ನಾವು ಹಾಗಾಗಿ ತಾವು ಫುಲ್ ತೋಳು ಶರ್ಟ್ ಹಾಕಿ ಬರಬೇಡಿ, ಲೆದರ್ ಶೂ ಫುಲ್ಲು ದುಡ್ದಿರುವಂಥದ್ದು ಹಾಕೊಂಡು ಬರಬೇಡಿ, ಸಿಂಪಲ್ ಆಗಿ ಬನ್ನಿ ಅಂತ ಹೇಳುವಂಥದ್ದು ತಾವೆಲ್ಲ ಸಹಕರಿಸ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ತಮಗೆ ವಾಟ್ಸಪ್ ಮೂಲಕ ವಿತ್ ಪಿಕ್ಚರ್ ಇರುವಂತಹ ವಸ್ತ್ರ ಸಂಹಿತೆದು ಯಾವುದು ತರಬಹುದು ಯಾವುದು ತರಬಾರ್ದು ಅಂತೇಳಿ ಹಾಕಿದೀವಿ. ದಯಮಾಡಿ ಅದನ್ನು ನೋಡಿ ಸಹಕರಿಸಿ ಅಂತೇಳಿ. ಧಾರ್ಮಿಕವಾಗಿ ನಾವು ಕೆಲವೊಂದು ಡ್ರೆಸ್ ಅನ್ನ ಹಾಕೊಂಡು ಬರಲೇಬೇಕು ಅಂತನ್ನುವಂಥದ್ದು ಅನಿವಾರ್ಯತೆ ಇದೆ ಅಂತನ್ನುವಂಥವರಿಗೆ ಸಹ ನಾನು ನನ್ನ ವಿಡಿಯೋ ಮೂಲಕ ಮತ್ತೆ ನಮ್ಮ ಲಿಖಿತವಾಗಿ ವಿನಂತಿ ಮಾಡಿದೀವಿ. 2 hours ಮೊದಲು ತಾವು ಸಂಸ್ಥೆಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಈ ವಸ್ತ್ರ ಸಂಹಿತೆ ಅಧಿಕಾರಿ ತಮ್ಮನ್ನ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಕೂರಿಸಿ ತಮ್ಮ ಇಂದನೇ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಂತರ ತಮ್ಮ ಪರೀಕ್ಷಾ ಕೇಂದ್ರದೊಳಗಡೆ ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಬಂದು ಸುಮ್ಮನೆ ಹಠ ಮಾಡೋದು, ಗಲಾಟೆ ಮಾಡೋದು ದಯಮಾಡಿ ಮಾಡಬೇಡಿ. ನಮ್ಮ ವಸ್ತ್ರ ಸಮಿತಿಗೆ ಭದ್ರಾಗಿ ತಾವು ನಡ್ಕೊಳ್ಳಿ. ಇಲ್ಲ ಸರ್ ನಾನು ಸಿಕ್ಕಿದ್ದೀನಿ ಸರ್, ಸಿಕ್ದು ನಂದು ಪೇಟ, ನಾನು ತೆಗಿಲಿಕ್ಕೆ ಬರಲ್ಲ, ನಾನು ಹಾಕೊಂಡು ಬರಲೇಬೇಕಾಗುತ್ತೆ. ಓಕೆ, ತಾವು 2 ಗಂಟೆ ಮೊದಲ ಬೆಲ್ಲಿಗಿಂತ 2 ಗಂಟೆ ಮೊದಲು ತಾವು ಬನ್ನಿ. ತಮಗೆ ಆದಂತಹ ಸಪರೇಟ್ ನಮ್ಮ ಫ್ರಿಸ್ಕಿಂಗ್ ವ್ಯವಸ್ಥೆಯನ್ನ ನಮ್ಮ ವಸ್ತ್ರ ಸಮಿತಿ ಅಧಿಕಾರಿ ಮಾಡಿರ್ತಾರೆ. ಅದಕ್ಕೆ ತಾವು ಒಳಪಡಬೇಕಾಗುತ್ತೆ, ಅದಕ್ಕೆ ಸಹಕಾರ ನೀಡಲೇಬೇಕಾಗುತ್ತೆ. ಅದಕ್ಕೂ ಇಲ್ಲ ನಾನೇನು ಚೆಕ್ ಮಾಡಿಸ್ಕೊಳಲ್ಲ ಒಳಗಡೆ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀಟ್ ಪರೀಕ್ಷೆನಲ್ಲಿ ಏನು ಒಂದು ವಸ್ತ್ರ ಸಂಹಿತೆ ತಗೊಂಡು ಬಂದಿದ್ದಾರೆ ಅದೇ ವಸ್ತ್ರ ಸಂಹಿತೆ ನಾವು ತಗೊಂಡು ಬಂದಿದ್ದೀವಿ. ನಾವು ವಿಶೇಷವಾಗಿ ಯಾವುದನ್ನು ನಾವು ಮಾಡಿಲ್ಲ. ಜೊತೆಗೆ ಈ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಮಾಡಿರುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿವರೆಗೆಲ್ಲ ಸಹಕರಿಸಿದ್ದೀರಾ. ಕಳೆದ ವರ್ಷ ಸಹ ನಮಗೆ ಯಾವುದೇ ವಿವಾದ ಇಲ್ಲ. ಇದು 1-2 ಸೆಂಟರ್ಲಿ ಜನಿವಾರ ತೆಗೆದಿದ್ದಕ್ಕೆ ಸಣ್ಣ ಒಂದು ಗೊಂದಲ ಆಗಿದೆ ಬಿಟ್ರೆ ಇಲ್ಲಿವರೆಗೆ ಎಂದೂ ಗೊಂದಲ ಆಗಿಲ್ಲ. ನಮ್ಮ ವಿದ್ಯಾರ್ಥಿಗಳು, ಪೋಷಕರು ನಮ್ಮ ವಸ್ತ್ರ ಸಂಹಿತೆಗೆ ಇಲ್ಲಿವರೆಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ನಾಳೆ ನಾಡಿದ್ದು ಸಹ ಸಹಕರಿಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀರಾ ಅಂತ ನನ್ನ ಭಾವನೆ.